ನಿಮ್ಮ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಮಿಟ್ಗೆ ದೇವೇಗೌಡರು ಆಗಮಿಸಿದ್ರು. ಅವರ ಕನಸುಗಳು ಏನು, ಅವರು ಮಾಡಿದ ಸಾಧನೆಗಳು ಏನು ಅಂತ ಅವರೇ ವಿವರಿಸಿದರು. ಜೊತೆಗೆ ಯುವಕರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಿದರು. ದೇವೇಗೌಡರಿಗೊಂದು ಬೇಸರ ಇದೆ. ದೇವೇಗೌಡರು ಹೇಳ್ತಾ ಇದ್ರು, ಕಾಶ್ಮೀರದವರು ನನ್ನನ್ನು ನೆನಪಿಟ್ಕೊಂಡಿದ್ದಾರೆ, ಕರ್ನಾಟಕದವರು ನನ್ನನ್ನು ಯಾವ ರೀತಿ ನೆನಪಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿ. ನಿಮ್ಮನ್ನ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಹೇಳಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನ ಕರೆದಿದ್ದೇವೆ. ಕನಸಿನ ಕರ್ನಾಟಕದಲ್ಲಿ ದೊಡ್ಡ ಗೌಡ್ರ ಮಾತು. ದೇವೇಗೌಡರ ಸಾಧನೆ ವಿವರಿಸಿದ ಜಯಪ್ರಕಾಶ್ ಶೆಟ್ಟಿ. ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲೇ ಎಚ್ಡಿಡಿ ಭಾವುಕ. ನಿಮ್ಮ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದ ಮಹಾ ಸಮ್ಮಿಟ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಆಗಮಿಸಿದರು. ಅವರ ಸಾಧನೆಯನ್ನ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ವಿವರಿಸುತ್ತಿದ್ರೆ ಗೌಡ್ರು ಭಾವುಕರಾದ್ರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡರು. ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದೀವಲ್ವಾ, ಬೆಂಗಳೂರಿಗೆ 9 TMC ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡರು. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಆಲಮಟ್ಟಿ ಕಟ್ಟಿ ರೈತರಿಗೆ ನೀರು ನೀಡಿದೆ. ನಾಗಾರ್ಜುನ ಸಾಗರ್ ಬಿಟ್ಟರೆ ಅದಕ್ಕೆ ತತ್ಸಮಾನವಾಗಿ ಆಲಮಟ್ಟಿ ದೊಡ್ಡ 524 ಮೀಟರ್ಗೆ ಅದನ್ನು ಕಟ್ಟಲಿಕ್ಕೆ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿ ಕೆಲಸ ಸಾಕಷ್ಟಿವೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿಗೆ ಇನ್ನ ಮಾಡಬೇಕಾದ ಕೆಲಸ ಇದೆ. ಆಯಿಲ್ ಸಮಸ್ಯೆ ಕ್ಷಣಾರ್ಧದಲ್ಲಿ ಬಗೆಹರಿಯಿತು. ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿದ್ದೇನೆ. ಒಪೆಕ್ ಕಂಟ್ರೀಸ್ ಎಲ್ಲ ಮುಸ್ಲಿಂ ಕಂಟ್ರೀಸ್ ನಮ್ಗೆ ಎಣ್ಣೆ ಕೊಡೋರಾಗ ಅವರ ಮನಸ್ಸಲ್ಲಿ ದೇವೇಗೌಡರನ್ನು ನಂಬೋದು ನಾವು. ವಿಲ್ ಅಗ್ರಿ. ಹೇಗೆ ಕೂಡಿ ಬರುತ್ತೆ ನದಿ. ಆಯಿಲ್ ಸಪ್ಲೈ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ರಾಷ್ಟ್ರಕ್ಕೆ ಬಂದು ಆ ಹಣ ತೀರಿಸಿದ್ವಿ. ಇದೊಂದು ನಿದರ್ಶನ. ಕನ್ನಡ ನಾಡಿಗೆ ಕೆಲವು ಪೆಟ್ಟುಗಳು ಬಿದ್ದಿವೆ. ಏನು ಕೆಲವು ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಯಾರನ್ನೂ ಗುರಿ ಮಾಡಲ್ಲ. ಈ ಸಂದರ್ಭದಲ್ಲಿ ಅದರ ವಿಷಯ ಪ್ರಸ್ತಾಪ ಮಾಡೋದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಕಾಲ ಕೂಡಿ ಬರಬೇಕು ಅಂತ. ನಾನು ನಂಬಿಕೆ ಇದೆ ನನಗೆ ಆ ಸನ್ನಿವೇಶ ಕೂಡಿ ಬರುತ್ತೆ.
ರಾಜ್ಯದಲ್ಲಿ ನಡೀತಾ ಇರೋ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನಬಿಚ್ಚಿ ಮಾತನಾಡಿದರು. ಸಿಎಂ ರೇಸಲ್ಲಿರೋ ಕನಕ್ಪುರದ ಬಂಡೆ ಹೇಳಿದ್ದೇನು ಅಂತ ನೀವೇ ನೋಡಿ. ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಕನಸಿನ ಕರ್ನಾಟಕದಲ್ಲಿ ಡಿಕೆಎಸ್ ಮಾತು. ರಿಪಬ್ಲಿಕ್ ಕನ್ನಡ ವೇದಿಕೆಯಲ್ಲಿ ಡಿಸಿಎಂ ಹೇಳಿದ್ದೇನು? ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದ ಮಹಾ ಸಮ್ಮಿಟ್ನಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಗ್ಯಾರಂಟಿಗಳಿಂದ ಜನರಿಗೆ ಬದುಕು ಕಟ್ಟಿಕೊಟ್ಟಿದ್ದೇವೆ. ಬೇರೆ ಪಾರ್ಟಿಯವರು ಏನಪ್ಪ ಅಂದರೆ ಭಕ್ತಿ ಭಾವನೆ ಮೇಲೆ ನಾವು ಅವರ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ, ನಾವು ಬದುಕಿನ ಮೇಲೆ ನಾವು ಭರವಸೆಯನ್ನು ಕೊಟ್ಟು ಜನ ನಮ್ಗೆ ಓಟ್ ಹಾಕಿದ್ರು. ಓಟ್ ಪ್ರಕಾರ 5 ಗ್ಯಾರಂಟಿ ಕೊಟ್ಟೆ. 5 ಗ್ಯಾರಂಟಿ ಪ್ರಕಾರ 5 ಗ್ಯಾರಂಟಿಯನ್ನು ಫಸ್ಟು ಜ್ಯೋತಿ, 2ನೇದು ಅನ್ನಭಾಗ್ಯ, 3ನೇದು ಗೃಹಲಕ್ಷ್ಮಿ, 4ನೇದು ಯುವಕರಿಗೆ, 5ನೇದು ಶಕ್ತಿ ಬಸ್ಸು, ಫ್ರೀ ಬಸ್. ಒಂದು 5-6 ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಸಹಾಯ ಬೇಕು. ನಾನು ಇನ್ನೂ ನನ್ನ ಗುರಿ ತಲುಪಲು ಆಗಿಲ್ಲ. ಒಂದು ಗುರಿ ಇರಲೇಬೇಕು, ಯಾರಿಗೇ ಆಗಲಿ ಪಬ್ಲಿಕ್ ಲೈಫಲ್ಲಿ ಒಂದು ಗುರಿ ಇರಲೇಬೇಕು. ನನಗೆ ನನ್ನ ಸರ್ವಿಸ್ಗೆ ಐ ಆಮ್ ದಿ 8th ಟೈಮ್ MLA ಇನ್ ಕರ್ನಾಟಕ. ಹೌದು, 3 ಜನ ಇರೋದು. ಕಂಟಿನ್ಯೂಸ್ ಆಗಿ ಗೆದ್ದವ್ರು ಇಬ್ಬರೇನೆ, ನಾನು ರಾಮಲಿಂಗಾರೆಡ್ಡಿ. ಬೇರೆಯವ್ರಿಗೆಲ್ಲ ಗ್ಯಾಪ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಹ್ಯಾಸ್ 2 times ಗ್ಯಾಪ್. 2 times he had a gap. ಫ್ಯಾಕ್ಟ್ ಯಾರು ನಗಬೇಡಿ, ಫ್ಯಾಕ್ಚುಯಲ್ ಅವರು ಹೇಳ್ತಿರೋದು. I am telling the fact. In 89 he lost. ಬೇರೆ ಇನ್ನೊಂದು ಸತಿ 99 2 ಸತಿ ಅವರು ಸೋತರು. ಆಮೇಲೆ ಈ ಆಸ್ ಆಲ್ಸೋ 8 ಸತಿ ಅವರು ಗೆದ್ದಿದ್ದಾರೆ. ಕರೆಕ್ಟ್. 8 ಸತಿ ಈ ಆಲ್ಸೋ 8 ಸತಿ 9 ಸತಿ ಗೆದ್ದಿದ್ದಾರೆ ಅವರು. ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಎಲ್ಲ ಗೆದ್ದಿದ್ದಾರೆ. ಈಸ್ ಎ ಸೀನಿಯರ್ ಟು ಮೀ, ನೋ ಡೌಟ್ ಇನ್ ಇಟ್. ಬಟ್ ನನ್ನ ಲಾಯಲ್ಟಿ ಈಸ್ ಡಿಫ್ರೆಂಟ್, ಬೇರೆಯವ್ರ ಲಾಯಲ್ಟಿ ಈಸ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡಿ ಲಾಯಲ್ಟಿ ಬಗ್ಗೆ. ನನ್ನ ಲಾಯಲ್ಟಿ ದಿ ಕಾಂಗ್ರೆಸ್ ಪಾರ್ಟಿಗೆ ಈಸ್ ಡಿಫ್ರೆಂಟ್ ಕಂಪೇರ್ ಟು ಅದರ್ಸ್. ಮುಡಾದಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲ.